ಹಲೋ ಹಾಯ್ ಸ್ನೇಹಿತರೆ, ಹ್ಯಾಪಿ 15 ಡೇಸ್ ಟ್ರಾವೆಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ನಾವು ನಿಮಗೆ ತೋರಿಸಿಕೊಡುವಂಥದ್ದು ಒಂದು ವಡೆ. ಆ ವಡೆ ಯಾವುದು ಅಂತ ಹೇಳಿದರೆ ಮರಗೆಣಸಿನಿಂದ ನಾವು ನಿಮಗೆ ಒಂದು ವಡೆಯನ್ನು ಮಾಡಿ ತೋರಿಸಲಿಕ್ಕಿದ್ದೇವೆ. ಹಾಗಾದರೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ತಗೊಂಡಿದ್ದೇನೆ, ಅದೇ ರೀತಿ ರುಚಿಗೆ ತಕ್ಕಷ್ಟು ಇಂಗು, ತೆಂಗಿನಕಾಯಿ ತುರಿ, ಅಡಿಗೆ ಸೋಡಾ, ಇಲ್ಲಿ ಶುಂಠಿ ಮತ್ತು ಹಸಿಮೆಣಸಿನಕಾಯನ್ನು ಒಟ್ಟಿಗೆ ಇಟ್ಕೊಂಡಿದ್ದೇನೆ, ಸ್ವಲ್ಪ ಜೀರಿಗೆ, ಹಾಗೆ ಸಣ್ಣಗೆ ಹಚ್ಚಿದಂಥ ನೀರುಳ್ಳಿ, ಚಿಟಿಕೆ ಅರಿಶಿನ ಹುಡಿ, ಪೇಪರ್ ಪೌಡರ್, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಹೇಗೆ ಮಾಡೋದಂತ ಹೇಳಿ ನೋಡೋಣ. ಸಣ್ಣದಾಗಿ ಹಚ್ಚಿರುವಂಥ ಮರಗೆಣಸನ್ನು ಚೆನ್ನಾಗಿ ಬೇಯಿಸಿಕೊಂಡು ಅದರಲ್ಲಿದ್ದಂಥ ನೀರನ್ನು ಫುಲ್ಲು ಚೆಲ್ಲಬಿಡಿ. ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ಈಗ ಚೆನ್ನಾಗಿ ಬೇಯಿಸ್ಕೊಂಡಂಥ ಮರಗೆಣಸನ್ನು ಈ ಥರ ಒಂದು ಗ್ಲಾಸಿನಲ್ಲಿ ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಳ್ಬೇಕು, ನುಣ್ಣಗೆ ಇದು ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನುಣ್ಣಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಉಪ್ಪು ಹಾಕ್ಕೊಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಜೀರಿಗೆ ಸೇರಿಸ್ಕೊಳ್ಳಿ. ಈಗ ಪೇಪರ್ ಪೌಡರ್ ಸೇರಿಸ್ಕೊಳ್ಳಿ. ಈಗ ಅಚ್ಚ ಖಾರದ ಹುಡಿ, ಅರಿಶಿನ ಹಾಕೊಳ್ಳಿ. ಸಣ್ಣಗೆ ಹಚ್ಚಿರುವಂಥ ನೀರುಳ್ಳಿ ಹಾಕೊಳ್ಳಿ. ನಂತರದಲ್ಲಿ ಇಂಗಿನ ಹುಡಿ ಹಾಕೊಳ್ಳಿ ಸ್ನೇಹಿತರೆ. ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಬೇಕಿಂಗ್ ಸೋಡಾನು ಸೇರಿಸ್ಕೊಳ್ಳಿ. ಈಗ ಎಲ್ಲ ಹಾಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ನಂತರದಲ್ಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಳಿಸ್ಕೊಳ್ಬೇಕು. ನಾನಿಲ್ಲಿ ಕಳಿಸ್ಕೊಳ್ತೀನಿ ಸ್ನೇಹಿತರೆ. ವಡೆ ಮಾಡಬೇಕಾದ್ರೆ ಮೊದಲು ಕೈಯನ್ನು ನೀರಿನಲ್ಲಿ ಒಮ್ಮೆ ಹತ್ಕೊಳ್ಬೇಕು. ಆ ನಂತರ ಈ ಥರದಲ್ಲಿ ಉಂಡೆ ಕಟ್ಕೊಂಡು ಈ ಥರ ಮಧ್ಯದಲ್ಲಿ ತೂತನ್ನು ಮಾಡಿಕೊಳ್ಬೇಕು. ನೋಡಿ, ಈ ಥರ ನಾನು ಎಲ್ಲವನ್ನು ಮಾಡಿ ಇಟ್ಕೊಳ್ತೀನಿ. ಈಗ ವಡೆ ಮಾಡೋದಕ್ಕೆ ನಾನು ಎಣ್ಣೆಯನ್ನಾಗಲೇ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ ಎಣ್ಣೆ. ನೋಡಿ, ಒಂದೊಂದೇ ಆಗಿ ಈಗ ಎಣ್ಣೆಯ ಬದಿಯಿಂದ ಬಿಡ್ತಾ ಇದ್ದೀನಿ. ಇದು ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಮರಗೆಣಸಿನ ವಡೆ ಎಲ್ಲವನ್ನು ಈ ಥರ ಮಾಡ್ಕೊಳ್ತೀನಿ. ಮರಗೆಣಸಿನಿಂದ ಮಾಡಿದಂಥ ವಡೆ ಈಗ ಸಿದ್ಧವಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ನಾನಿಲ್ಲಿ 3 ರೀತಿಯಲ್ಲಿ ನಾನು ಈ ವಡೆಯನ್ನು ಮಾಡ್ಕೊಂಡಿದ್ದೇನೆ. ಒಂದು ರೋಲ್ ಆಕೃತಿಯಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಈಗ ತೋರಿಸ್ತೇನೆ ನಿಮಗೆ. ನೋಡಿ, ರೋಲ್ ಆಕೃತಿಯಲ್ಲಿ ಮಾಡಿರುವಂಥ ಒಂದು ವಡೆ. ಚಟ್ಟಂಬಡೆ ಆಕೃತಿಯಲ್ಲಿ ವಡೆ ಮಾಡ್ಕೊಂಡಿದ್ದೇನೆ. ಇದು ಶುಂಠಿ ಚಟ್ನಿ ಜೊತೆಗೆ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಸಂಜೆಯ ಸಮಯದಲ್ಲಿ ಟೀ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಎಲ್ಲವೂ ಕೂಡ ಸವಿಬಹುದು. ಇದನ್ನು ನಾನೀಗ ಇದನ್ನು ತೋರಿಸ್ತೀನಿ. ಬಿಸಿ ಇದೆ ತುಂಬ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ಸಾಫ್ಟಾಗಿ ತುಂಬ ಟೇಸ್ಟಾಗಿ ಬಂದಿದೆ ಸ್ನೇಹಿತರೆ. ಹಾಗಾದರೆ ನಾವು ಮಾಡಿದಂಥ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾವು ಮಾಡಿದಂಥ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ, ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.